ನಟ ಕಮಲ್ ಹಾಸನ್ ಅವರ ಹೇಳಿಕೆ ಈಗ ರಾಜ್ಯಾದ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ಇದ್ದಾರೆ. ಸರ್, ಈಗ ನೀವು ನೋಡಿದ್ರಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು, ಏನು ಹೇಳ್ತೀರಿ ಸರ್ ಅದಕ್ಕೆ? ಅದು ಸಂಪೂರ್ಣವಾದ ತಪ್ಪು ತಿಳುವಳಿಕೆಯಿಂದ ಹುಟ್ಟಿಕೊಂಡ ಒಂದು ಅಭಿಪ್ರಾಯ. ಅವರು ಕಮಲ್ ಹಾಸನ್ ಅಂತ ಒಬ್ಬರು ಪ್ರಬುದ್ಧ ನಟ ಮತ್ತು ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನಪ್ರಿಯತೆ ಇರುವಂಥ ಒಬ್ಬ ನಟ ಕನ್ನಡದ ಬಗ್ಗೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿತ್ತು. ಈಗ ಏನಾಗಿದೆ ಅಂದರೆ ಸೆಲೆಬ್ರಿಟಿಗಳು ಒಂದು ಸಾರಿ ಅವರು ಸೆಲೆಬ್ರಿಟಿಗಳಾದರೆ ಯಾವುದ್ರ ಬಗ್ಗೆ ಬೇಕಾದರೂ ಮಾತಾಡ್ಬೋದು ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಷ್ಟರವರೆಗೆ ಈ ಕನ್ನಡ ಬಿಡಿ, ತಮಿಳಿನಲ್ಲಿ ತಮಿಳು ವಿದ್ವಾಂಸರೇ ಕಟ್ಟಿಕೊಟ್ಟ ವಿವರ ಏನು ಅಂತಂದರೆ, ತಮಿಳು, ಕನ್ನಡ, ಮಲಯಾಳ, ತೆಲುಗು, ಕುರುಕು, ಬ್ರಾಹ್ಮಿ, ಮಾಲ್ಟೋ, ಕುಯಿ, ತುಳು ಮೊದಲಾದಂಥ ಭಾಷೆಗಳು ಒಂದು 2000 ವರ್ಷಗಳ ಹಿಂದೆ ಒಂದೇ ಭಾಷೆಯಾಗಿತ್ತದು. ಅಂದರೆ ಭಾಳ ಜನ ಹೇಳಿದಾಗೆ ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಮಾತಾಡ್ತಿದ್ದ ಭಾಷೆ ಅಂತ ಹೇಳ್ತಾರೆ. ಆದರೆ ಅದು ಸ್ಪಷ್ಟವಾಗಿ ಅದನ್ನು ಇನ್ನೂ ಪುನಾರಚನೆ ಮಾಡಲಿಕ್ಕಾಗಲಿಲ್ಲ. ಆ ಕಾಲದಲ್ಲಿ ಒಂದಾಗಿದ್ದಂಥ ಭಾಷೆ ವಲಸೆ ಮತ್ತು ಜನಸಂಖ್ಯೆಯ ಬೆಳವಣಿಗೆಯ ಕಾರಣವಾಗಿ ಬೇರೆ ಬೇರೆ ಆದವು. ಹಾಗೆ ಬೇರೆ ಬೇರೆ ಆದಾಗ ಮೂಲ ದ್ರಾವಿಡ ಭಾಷೆ ಅಂತ ನಾವು ಏನು ಹೇಳ್ತೀವಿ, ಆ ದ್ರಾವಿಡ ಭಾಷೆಗೆ ಹತ್ತಿರವಾಗಿ ತಮಿಳು ಉಳೀತು. ಯಾಕಂದರೆ ತಮಿಳು ಅದರ ಗುಣ ಏನು ಅಂದರೆ ಅದು ಆದಷ್ಟು ಬೇಗ ಅದು ಬದಲಾವಣೆ ಆಗೋಲ್ಲ ಅದು. ಆದರೆ ಕನ್ನಡ ಆಧುನಿಕ ಭಾಷೆ ಭಾಳ ಬೇಗ ಬದಲಾಗ್ತದೆ. ಸೊ ಬದಲಾವಣೆ ಆಗದೇ ಇರುವುದರಿಂದ ತಮಿಳು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿ ಉಳಿಯಿತು. ಆಮೇಲೆ ಬಹಳ ಜನ ವಿ.ಐ. ಸುಬ್ರಹ್ಮಣ್ಯಂ ಅಂತ ತಮಿಳು ವಿದ್ವಾಂಸರೇ ಹೇಳಿದ ಹಾಗೆ ತುಳು ಬೇರೆ ಆಯಿತು, ಆಮೇಲೆ ಕನ್ನಡ ಬೇರೆ ಆಯಿತು, ಆಮೇಲೆ ತೆಲುಗು ಬೇರೆ ಆಯಿತು, ಆಮೇಲೆ ಮಲಯಾಳಂ ಬೇರೆ ಆಯಿತು. ಆದರೆ ಇದು ಬೇರೆ ಬೇರೆ ಆದಂಥ ಕಾಲಘಟ್ಟವನ್ನು ಹೇಗೆ ಗುರುತಿಸುವುದು ಅಂತಂದರೆ, ಎಲ್ಲೆಲ್ಲಿ ಲಿಖಿತ ಸಾಹಿತ್ಯ ಇದೆಯೋ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ತಮಿಳು ಕ್ರಿಸ್ತಶಕ ಪೂರ್ವ 2ನೇ ಶತಮಾನ, ಕನ್ನಡ ಕ್ರಿಸ್ತಶಕ 450, ತೆಲುಗು 10ನೇ ಶತಮಾನ, ಹೀಗೆ ಲಿಖಿತ ಸಾಹಿತ್ಯ. ಆದರೆ ಎಷ್ಟೋ ಭಾಷೆಗಳು ಕುರುಕು, ಬ್ರಾಹ್ಮಿ, ಮಾಲ್ಟೋ ಇದಕ್ಕೆ ಲಿಖಿತ ಭಾಷೆಗಳೇ ಇಲ್ಲ. ಆದ್ದರಿಂದ ಅದು ಮೂಲ ದ್ರಾವಿಡದಿಂದ ಯಾವಾಗ ಬೇರೆ ಆಯಿತು ಅಂತ ಗೊತ್ತೇ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರು ಚೆನ್ನೈಯಲ್ಲಿರ್ತಾರೆ. ಚೆನ್ನೈನಲ್ಲಿ ಒಂದು ಸೆಂಟ್ರ್ ಇದೆ, ನಿಮಗೆ ಗೊತ್ತಿದೆ. ಕನ್ನಡಕ್ಕೆ ಹೇಗೆ ಒಂದು ಶಾಸ್ತ್ರೀಯ ಕನ್ನಡ ಕೇಂದ್ರ ಇದೆಯೋ ಹಾಗೆ ತಮಿಳಿಗೆ ಒಂದು ಶಾಸ್ತ್ರೀಯ ತಮಿಳು ಕೇಂದ್ರ ಇದೆ, ಚೆನ್ನೈನಲ್ಲಿ ಇದೆ. ಅವರು ಅಲ್ಲಿಗೆ ಹೋಗಿ ಈ ಭಾಷೆಗಳು, ದ್ರಾವಿಡ ಭಾಷೆಗಳು ಅಂತ ನಾವು ಏನು ಹೇಳ್ತೀವಿ, ಸುಮಾರು 130 ಭಾಷೆಗಳಿದೆ. ಆ 130 ಭಾಷೆಗಳಲ್ಲಿ ಅವು ಯಾವಾಗ ಮೂಲ ದ್ರಾವಿಡದಿಂದ ಬೇರೆ ಆದವು ಎಂಬುದನ್ನು ತಿಳ್ಕೊಂಡು ಈಗ ಏನು ಕನ್ನಡಿಗರಿಗೆ ಮನನೊಯ್ಯುವ ಹಾಗೆ ಮಾತಾಡಿದ್ದಾರೆ ಆ ಮಾತನ್ನು ಅವರು ವಾಪಸ್ ತಗೊಳ್ಬೇಕು. ಮತ್ತು ಅವರ ಒಂದು ತಪ್ಪು ಅಭಿಪ್ರಾಯದಿಂದ ಕನ್ನಡಿಗರಿಗೆ ನೋವಾಗಿದ್ದರೆ ಅವರು ಅದನ್ನು ಕ್ಷಮೆಯಾಚಿಸಬೇಕು. ಹಾಗೆ ಕ್ಷಮೆಯಾಚಿಸಿದ ಮೇಲೆ ಕನ್ನಡಿಗರು ಅದನ್ನು ಮರೆತು ಬಿಡಬೇಕು. ಇದನ್ನು ನಾವು ಹೆಚ್ಚು ತಗೊಂಡು ಹೋಗಬಾರ್ದು. ಈಗ ಉದಾಹರಣೆಗೆ ಕರ್ನಾಟಕ ಬಂದು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಷ್ಟ ಯಾರಿಗೆ? ನಮಗೆ ನಷ್ಟ. ಅದನ್ನೆಲ್ಲ ಬಿಟ್ಟು ಆದರೆ ಕಮಲ್ ಹಾಸನ್ ಅಂತ ಒಬ್ಬರು ಬಹಳ ದೊಡ್ಡ ನಟ ಇಂಥ ತಪ್ಪು ಹೇಳಿಕೆ ಕೊಟ್ಟಾಗ ಅದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಅದನ್ನು ಹಿಂತಕೊಂಡು ಈ ದುಷ್ಪರಿಣಾಮವನ್ನು ನಿಲ್ಲಿಸಿ ಒಂದು ಒಳ್ಳೆಯ ವಾತಾವರಣ ಮೂಡಿಸುವುದು ಕಮಲ್ ಹಾಸನ್ ಅವರ ಜವಾಬ್ದಾರಿ. ಸೊ ಈ ರೀತಿ ಪದೇ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗುರವಾಗಿ ಮಾತಾಡುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸರ್. ಅದು ನೋಡಿ, ನಾವೆಲ್ಲ 60-70 ದಶಕದಲ್ಲಿ ಓದ್ತಾ ಇದ್ದಾಗ ಇಂಥ ವಾತಾವರಣವೇ ಇರಲಿಲ್ಲ. ಆದರೆ 80 ದಶಕದ ಅನಂತರ, ಮುಖ್ಯವಾಗಿ 1990ರ ಅನಂತರ ಸಣ್ಣ ಸಣ್ಣ ಭಾಷೆಗಳೆಲ್ಲ ಪತನಮುಖಿ ಆಗಲಿಕ್ಕೆ ಶುರು ಆದವು. ಜಾಗತಿಕ ಭಾಷೆಯಾಗಿ ಇಂಗ್ಲೀಷ್ ಬೆಳೆಯಿತು, ಜಾಗತಿಕ ಮಾರುಕಟ್ಟೆಯ ಭಾಷೆಯಾಗಿ, ಜಾಹೀರಾತಿನ ಭಾಷೆಯಾಗಿ ಇಂಗ್ಲೀಷ್ ಬೆಳೆಯಿತು. ಈ ಸಣ್ಣ ಸಣ್ಣ ಭಾಷೆಗಳು ಪತನಮುಖಿ ಆಗ್ತಿದ್ದಾಗ ಏನಾಗ್ತದೆ, ಜನಗಳಲ್ಲಿ ತಮ್ಮ ಭಾಷೆಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ಮೂಡ್ತದೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹಿನ್ನಡೆ ಅನುಭವಿಸ್ತಿರೋ, ನಿಮಗೆ ಗೊತ್ತಿದೆ, ಕನ್ನಡ ಶಾಲೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. SSLCಯಲ್ಲಿ 1,62,000 ಮಕ್ಕಳು ಫೇಲ್ ಆದರು, PUCಯಲ್ಲಿ 62,000 ಮಕ್ಕಳು ಫೇಲ್ ಆದರು. ಇದು ಕನ್ನಡದ ಮಕ್ಕಳು ಹೇಳ್ತಾ ಇರೋದು ನಾನು. ಇಂಥ ಸಂದರ್ಭದಲ್ಲಿ ಕನ್ನಡಿಗರು ಹೆಚ್ಚು ಎಚ್ಚರದಿಂದ ಕನ್ನಡವನ್ನು ಕಟ್ಟುವ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಈ ಹೊಸ ಎಚ್ಚರ ಇದೆಯಲ್ಲ, ಭಾಷೆಗೆ ಸಂಬಂಧಪಟ್ಟ ಹೊಸ ಎಚ್ಚರ, ಸಹಜವಾಗಿ ಇಷ್ಟರೊಳಗೆ ಆರಾಮಾಗಿದ್ದಂಥ ಕನ್ನಡಿಗರು ಈಗ ಆರಾಮವಾಗಿ ಇಲ್ಲವಲ್ಲ, ಇದರಿಂದ ಫ್ರಿಕ್ಷನ್ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಈ ಈ ಈ ಈ ಗೊಂದಲಗಳು ಏನಿದೆ, ಮೊನ್ನೆ ಸ್ಟೇಟ್ ಬ್ಯಾಂಕಲ್ಲಿ ಆಗಿದ್ದು, ಆಮೇಲೆ ಹೊನ್ನಾವರದಲ್ಲಿ ಒಂದು ಘಟನೆ ಆಯಿತು, ಮಂಡ್ಯದಲ್ಲಿ 2 FIR ಆಯಿತು. ಅಂದರೆ ಕನ್ನಡದಂಥ ಒಂದು ಭಾಷೆಯನ್ನು ಮೊದಲಿನಾಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಲ್ಲ. ಈಗ ಕನ್ನಡಿಗರಲ್ಲಿ ಸ್ವಾಭಿಮಾನ ಬೆಳೆದಿದೆ, ಪ್ರಜ್ಞೆ ಬೆಳೆದಿದೆ, ಈ ಭಾಷೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಒಂದು ಒತ್ತಡದಲ್ಲಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಕಮಲ್ ಹಾಸನ್ ಅವರು ಮಾತಾಡಿದರೆ ಅಥವಾ ಬೇರೆ ಯಾರೇ ಆದರೂ ಮಾತಾಡಬೇಕಾದಂಥ ಅವಶ್ಯಕತೆ ಇದೆ. ಆದರೂ ಈಗ ಕೊನೆದಾಗಿ ಕೇಳ್ತೀನಿ ಸರ್,
ಕನ್ನಡ ತಮಿಳುನಾಡಿನಲ್ಲಿ ಹುಟ್ಟಿರೋದಾ ಸರ್? ಅಲ್ವೇ ಅಲ್ಲ, ಖಂಡಿತ ಅಲ್ಲ. ಮೂಲ ಒಂದು ಭಾಷೆ ಇತ್ತು ಪ್ರಾಗ್ ದ್ರಾವಿಡ ಅಂತ 2000 ವರ್ಷಗಳಿಂದ. ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ತಮಿಳು ಹುಟ್ಟಿತು, ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ತುಳು ಹುಟ್ಟಿತು, ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ಕನ್ನಡ ಹುಟ್ಟಿತು. ಅಂದರೆ ಇವೆಲ್ಲ ಸೋದರ ಭಾಷೆಗಳು, ಅಮ್ಮ ಒಂದೇ. ಹೌದೌದು, ಅದು ಒಂದೇ ಭಾಷೆ. ಯಾವಾಗ ಇವೆಲ್ಲ ಬೇರೆ, ಅದು ತಮಿಳು ಮೊದಲು ತುಳು ಮೊದಲು, ಅದು ಬೇರೆ ಸಮಸ್ಯೆ. ಆದರೆ ಅದು ಹುಟ್ಟಿರೋದು ಪ್ರಾಗ್ ದ್ರಾವಿಡ ಎಂಬ ಮೂಲ ಭಾಷೆಯಿಂದ. ಆದ್ದರಿಂದ ಇವು ಸಹೋದರ ಭಾಷೆಗಳೇ ವಿನ ಅಮ್ಮ ಮತ್ತು ಮಗ ಈ ಸಂಬಂಧ ಇಲ್ಲ ಅದಕ್ಕೆ. ಅದನ್ನು ಅವರು ಮೊನ್ನೆ ಮಾತಾಡಿದ ಕೇಳಿದೆ ನಾನು. ಅವ್ರು ಏನು ಹೇಳಿದ್ರು ಅಂದರೆ, ನೋಡಿ ನಾನು ತಮಿಳಿಂದ ತುಂಬ ಪ್ರೀತಿ, ಕನ್ನಡ ತಮಿಳಿಂದ ಹುಟ್ಟಿದೆ, ಹಾಗಾಗಿ ನೀವು ಕೂಡ ನನಗೆ ಪ್ರೀತಿ ಅಂತ ಭಾಳ ಮುಗ್ಧವಾಗಿ ಹೇಳಿದರು ಅಂತ ಕಾಣ್ತದೆ. ಅವರ ಮಾತಿನ ಹಿಂದುಗಡೆ ಒಂದು ದುರುದ್ದೇಶ ಕನ್ನಡಿಗರನ್ನು ಕೆಣಕಬೇಕು ಅಂತ ಇರಲಿಲ್ಲ. ಯಾಕಂದರೆ ಅವ್ರು ಬಂದಿರೋದೇ ತನ್ನ ಸಿನಿಮಾವನ್ನು ಮಾರುಕಟ್ಟೆ ಮಾಡಲಿಕ್ಕೆ. ಆ ಕನ್ನಡಿಗರನ್ನು ಯಾಕೆ ಕೆಣಕ್ತಾರೆ ಅವರು, ಅಲ್ವಾ? ಆದರೆ ತಪ್ಪಾಗಿದೆ. ಅದನ್ನು ಅವರು ನಮ್ಮ ಹತ್ರ ಬಿಡಿ, ನಾವು ಕನ್ನಡಿಗರು ಕನ್ನಡದ ಪರವಾಗಿ ಮಾತಾಡ್ತೀವಿ. ಆ ತಮಿಳು ವಿದ್ವಾಂಸರಿದ್ದಾರಲ್ಲ, VI ಸುಬ್ರಹ್ಮಣ್ಯ ಅಂತವ್ರು ಬರೆದ ಪುಸ್ತಕ ಇದೆಯಲ್ಲ, ಅದನ್ನೇ ಓದಿ ತಪ್ಪನ್ನು ಹಿಂತೆ ತೆಗೆದುಕೊಂಡು ಕನ್ನಡಿಗರು ನೋವಾಗಿದ್ದರೆ ಕ್ಷಮಿಸಿ ಅಂತ ಒಂದು ವಿಷಾದ ಸೂಚನೆಯನ್ನು ಅವರು ತಮ್ಮಂಥವ್ರ ಮಾಧ್ಯಮಕ್ಕೆ ಕೊಡಬೇಕು. ಅಲ್ಲಿಗೆ ಕತೆ ಮುಗಿಬೇಕು. ಒಂದೊಮ್ಮೆ ಕೊಡದೆ ಹೋದ್ರೆ ಸರ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸ್ಟ್ಯಾಂಡ್ ಏನಿರುತ್ತೆ? ಅಲ್ಲ, ನಮಗೆ ಏನಂದರೆ ಅದು ತಪ್ಪು ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಮತ್ತು ಅದು ನೋಡುವ, ಅವರೀಗ ಹೇಳಿಯಾರು ಅಂತ, ಯಾಕಂದ್ರೆ ಭಾಳ ದೊಡ್ಡ ನಟ ಆಗಿರೋದ್ರಿಂದ, ಪ್ರಬುದ್ಧ ನಟ ಆಗಿರೋದ್ರಿಂದ ಹೇಳಿಯಾರು ಅಂತ ನನ್ನ ನಂಬಿಕೆ. ಅವರು ಒಂದು ವೇಳೆ ಹೇಳೋದಿಲ್ಲ ಅಂತಂದರೆ ನಾವು ನಮ್ಮ ಏನು ಕಾರ್ಯಸೂಚಿ ಅಂತ ಯೋಚನೆ ಮಾಡಿ ಹೇಳ್ತೀವಿ ನಿಮಗೆ. ಸೊ ಇದಿಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರ ಮಾತು. ಅಂದರೆ ಕಮಲ್ ಹಾಸನ್ ಹೇಳಿಕೆ ಏನಿತ್ತು ಅದು ಮುಗ್ಧತೆಯಿಂದ ಕೂಡಿರುವಂಥದ್ದು, ಯಾವುದೇ ರೀತಿಯ ದುರುದ್ದೇಶದಿಂದ ಆಗಿರಲಿಲ್ಲ. ಹೀಗಾಗಿ ಅವರು ಕ್ಷಮೆ ಕೇಳಿದರೆ ಕನ್ನಡಿಗರು ಕೂಡ ಕ್ಷಮಾಪಣೆ ನೀಡಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಟ ಕಮಲ್ ಹಾಸನ್ ಅವರ ಹೇಳಿಕೆ ಈಗ ರಾಜ್ಯಾದ್ಯಂತ ದೊಡ್ಡ ವಿವಾದವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು ಕೂಡ ಇದ್ದಾರೆ. ಸರ್, ಈಗ ನೀವು ನೋಡಿದ್ರಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು, ಏನು ಹೇಳ್ತೀರಿ ಸರ್ ಅದಕ್ಕೆ? ಅದು ಸಂಪೂರ್ಣವಾದ ತಪ್ಪು ತಿಳುವಳಿಕೆಯಿಂದ ಹುಟ್ಟಿಕೊಂಡ ಒಂದು ಅಭಿಪ್ರಾಯ. ಅವರು ಕಮಲ್ ಹಾಸನ್ ಅಂತ ಒಬ್ಬರು ಪ್ರಬುದ್ಧ ನಟ ಮತ್ತು ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನಪ್ರಿಯತೆ ಇರುವಂಥ ಒಬ್ಬ ನಟ ಕನ್ನಡದ ಬಗ್ಗೆ ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿತ್ತು. ಈಗ ಏನಾಗಿದೆ ಅಂದರೆ, ಸೆಲೆಬ್ರಿಟಿಗಳು ಒಂದು ಸಾರಿ ಅವರು ಸೆಲೆಬ್ರಿಟಿಗಳಾದರೆ ಯಾವುದ್ರ ಬಗ್ಗೆ ಬೇಕಾದರೂ ಮಾತಾಡಬಹುದು ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಷ್ಟರವರೆಗೆ ಈ ಕನ್ನಡ ಬಿಡಿ, ತಮಿಳಿನಲ್ಲಿ ತಮಿಳು ವಿದ್ವಾಂಸರೇ ಕಟ್ಟಿಕೊಟ್ಟ ವಿವರ ಏನು ಅಂತಂದರೆ, ತಮಿಳು, ಕನ್ನಡ, ಮಲಯಾಳ, ತೆಲುಗು, ಕುರುಕು, ಬ್ರಾಹ್ಮಿ, ಮಾಲ್ಟೋ, ಕುಯಿ, ತುಳು ಮೊದಲಾದಂಥ ಭಾಷೆಗಳು ಒಂದು 2000 ವರ್ಷಗಳ ಹಿಂದೆ ಒಂದೇ ಭಾಷೆಯಾಗಿತ್ತದು. ಅಂದರೆ ಭಾಳ ಜನ ಹೇಳಿದಾಗೆ ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಮಾತಾಡ್ತಿದ್ದ ಭಾಷೆ ಅಂತ ಹೇಳ್ತಾರೆ. ಆದರೆ ಅದು ಸ್ಪಷ್ಟವಾಗಿ ಅದನ್ನು ಇನ್ನೂ ಪುನಾರಚನೆ ಮಾಡಲಿಕ್ಕಾಗಲಿಲ್ಲ. ಆ ಕಾಲದಲ್ಲಿ ಒಂದಾಗಿದ್ದಂಥ ಭಾಷೆ ವಲಸೆ ಮತ್ತು ಜನಸಂಖ್ಯೆಯ ಬೆಳವಣಿಗೆಯ ಕಾರಣವಾಗಿ ಬೇರೆ ಬೇರೆ ಆದವು. ಹಾಗೆ ಬೇರೆ ಬೇರೆ ಆದಾಗ ಮೂಲ ದ್ರಾವಿಡ ಭಾಷೆ ಅಂತ ನಾವು ಏನು ಹೇಳ್ತೀವಿ, ಆ ದ್ರಾವಿಡ ಭಾಷೆಗೆ ಹತ್ತಿರವಾಗಿ ತಮಿಳು ಉಳೀತು. ಯಾಕಂದರೆ ತಮಿಳು ಅದರ ಗುಣ ಏನು ಅಂದರೆ, ಅದು ಆದಷ್ಟು ಬೇಗ ಅದು ಬದಲಾವಣೆ ಆಗೋಲ್ಲ ಅದು. ಆದರೆ ಕನ್ನಡ ಆಧುನಿಕ ಭಾಷೆ ಭಾಳ ಬೇಗ ಬದಲಾಗ್ತದೆ. ಸೊ ಬದಲಾವಣೆ ಆಗದೇ ಇರುವುದರಿಂದ ತಮಿಳು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿ ಉಳಿಯಿತು. ಆಮೇಲೆ ಬಹಳ ಜನ VI ಸುಬ್ರಹ್ಮಣ್ಯಂ ಅಂತ ತಮಿಳು ವಿದ್ವಾಂಸರೇ ಹೇಳಿದ ಹಾಗೆ ತುಳು ಬೇರೆ ಆಯಿತು, ಆಮೇಲೆ ಕನ್ನಡ ಬೇರೆ ಆಯಿತು, ಆಮೇಲೆ ತೆಲುಗು ಬೇರೆ ಆಯಿತು, ಆಮೇಲೆ ಮಲಯಾಳಂ ಬೇರೆ ಆಯಿತು. ಆದರೆ ಇದು ಬೇರೆ ಬೇರೆ ಆದಂಥ ಕಾಲಘಟ್ಟವನ್ನು ಹೇಗೆ ಗುರುತಿಸುವುದು ಅಂತಂದರೆ, ಎಲ್ಲೆಲ್ಲಿ ಲಿಖಿತ ಸಾಹಿತ್ಯ ಇದೆಯೋ ಅದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ತಮಿಳು ಕ್ರಿಸ್ತಶಕ ಪೂರ್ವ 2ನೇ ಶತಮಾನ, ಕನ್ನಡ ಕ್ರಿಸ್ತಶಕ 450, ತೆಲುಗು 10ನೇ ಶತಮಾನ, ಹೀಗೆ ಲಿಖಿತ ಸಾಹಿತ್ಯ. ಆದರೆ ಎಷ್ಟೋ ಭಾಷೆಗಳು ಕುರುಕು, ಬ್ರಾಹ್ಮಿ, ಮಾಲ್ಟೋ ಇದಕ್ಕೆ ಲಿಖಿತ ಭಾಷೆಗಳೇ ಇಲ್ಲ. ಆದ್ದರಿಂದ ಅದು ಮೂಲ ದ್ರಾವಿಡದಿಂದ ಯಾವಾಗ ಬೇರೆ ಆಯಿತು ಅಂತ ಗೊತ್ತೇ ಆಗೋದಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಅವರು ಚೆನ್ನೈಯಲ್ಲಿರ್ತಾರೆ. ಚೆನ್ನೈನಲ್ಲಿ ಒಂದು ಸೆಂಟ್ರ್ ಇದೆ, ನಿಮಗೆ ಗೊತ್ತಿದೆ. ಕನ್ನಡಕ್ಕೆ ಹೇಗೆ ಒಂದು ಶಾಸ್ತ್ರೀಯ ಕನ್ನಡ ಕೇಂದ್ರ ಇದೆಯೋ ಹಾಗೆ ತಮಿಳಿಗೆ ಒಂದು ಶಾಸ್ತ್ರೀಯ ತಮಿಳು ಕೇಂದ್ರ ಇದೆ, ಚೆನ್ನೈನಲ್ಲಿ ಇದೆ. ಅವರು ಅಲ್ಲಿಗೆ ಹೋಗಿ ಈ ಭಾಷೆಗಳು, ದ್ರಾವಿಡ ಭಾಷೆಗಳು ಅಂತ ನಾವು ಏನು ಹೇಳ್ತೀವಿ, ಸುಮಾರು 130 ಭಾಷೆಗಳಿದೆ. ಆ 130 ಭಾಷೆಗಳಲ್ಲಿ ಅವು ಯಾವಾಗ ಮೂಲ ದ್ರಾವಿಡದಿಂದ ಬೇರೆ ಆದವು ಎಂಬುದನ್ನು ತಿಳ್ಕೊಂಡು, ಈಗ ಏನು ಕನ್ನಡಿಗರಿಗೆ ಮನನೊಯ್ಯುವ ಹಾಗೆ ಮಾತಾಡಿದ್ದಾರೆ ಆ ಮಾತನ್ನು ಅವರು ವಾಪಸ್ ತಗೊಳ್ಬೇಕು. ಮತ್ತು ಅವರ ಒಂದು ತಪ್ಪು ಅಭಿಪ್ರಾಯದಿಂದ ಕನ್ನಡಿಗರಿಗೆ ನೋವಾಗಿದ್ದರೆ ಅವರು ಅದನ್ನು ಕ್ಷಮೆಯಾಚಿಸಬೇಕು. ಹಾಗೆ ಕ್ಷಮೆಯಾಚಿಸಿದ ಮೇಲೆ ಕನ್ನಡಿಗರು ಅದನ್ನು ಮರೆತು ಬಿಡಬೇಕು. ಇದನ್ನು ನಾವು ಹೆಚ್ಚು ತಗೊಂಡು ಹೋಗಬಾರ್ದು. ಈಗ ಉದಾಹರಣೆಗೆ ಕರ್ನಾಟಕ ಬಂದು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ನಷ್ಟ ಯಾರಿಗೆ? ನಮಗೆ ನಷ್ಟ. ಅದನ್ನೆಲ್ಲ ಬಿಟ್ಟು ಆದರೆ ಕಮಲ್ ಹಾಸನ್ ಅಂತ ಒಬ್ಬರು ಬಹಳ ದೊಡ್ಡ ನಟ
ಇಂಥ ತಪ್ಪು ಹೇಳಿಕೆ ಕೊಟ್ಟಾಗ ಅದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಅದನ್ನು ಹಿಂತಕೊಂಡು ಈ ದುಷ್ಪರಿಣಾಮವನ್ನು ನಿಲ್ಲಿಸಿ ಒಂದು ಒಳ್ಳೆಯ ವಾತಾವರಣ ಮೂಡಿಸುವುದು ಕಮಲ್ ಹಾಸನ್ ಅವರ ಜವಾಬ್ದಾರಿ. ಸೊ ಈ ರೀತಿ ಪದೇ 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 ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಗುರವಾಗಿ ಮಾತಾಡುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಸರ್. ಅದು ನೋಡಿ, ನಾವೆಲ್ಲ 60-70 ದಶಕದಲ್ಲಿ ಓದ್ತಾ ಇದ್ದಾಗ ಇಂಥ ವಾತಾವರಣವೇ ಇರಲಿಲ್ಲ. ಆದರೆ 80 ದಶಕದ ಅನಂತರ, ಮುಖ್ಯವಾಗಿ 1990ರ ಅನಂತರ ಸಣ್ಣ ಸಣ್ಣ ಭಾಷೆಗಳೆಲ್ಲ ಪತನಮುಖಿ ಆಗಲಿಕ್ಕೆ ಶುರು ಆದವು. ಜಾಗತಿಕ ಭಾಷೆಯಾಗಿ ಇಂಗ್ಲೀಷ್ ಬೆಳೆಯಿತು, ಜಾಗತಿಕ ಮಾರುಕಟ್ಟೆಯ ಭಾಷೆಯಾಗಿ, ಜಾಹೀರಾತಿನ ಭಾಷೆಯಾಗಿ ಇಂಗ್ಲೀಷ್ ಬೆಳೆಯಿತು. ಈ ಸಣ್ಣ ಸಣ್ಣ ಭಾಷೆಗಳು ಪತನಮುಖಿ ಆಗ್ತಿದ್ದಾಗ ಏನಾಗ್ತದೆ, ಜನಗಳಲ್ಲಿ ತಮ್ಮ ತಮ್ಮ ಭಾಷೆಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ಮೂಡ್ತದೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಹಿನ್ನಡೆ ಅನುಭವಿಸ್ತಿರೋ, ನಿಮಗೆ ಗೊತ್ತಿದೆ, ಕನ್ನಡ ಶಾಲೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. SSLCಯಲ್ಲಿ 1,62,000 ಮಕ್ಕಳು ಫೇಲ್ ಆದರು. PUCಯಲ್ಲಿ 62,000 ಮಕ್ಕಳು ಫೇಲ್ ಆದರು. ಇದು ಕನ್ನಡದ ಮಕ್ಕಳು ಹೇಳ್ತಾ ಇರೋದು ನಾನು. ಇಂಥ ಸಂದರ್ಭದಲ್ಲಿ ಕನ್ನಡಿಗರು ಹೆಚ್ಚು ಎಚ್ಚರದಿಂದ ಕನ್ನಡವನ್ನು ಕಟ್ಟುವ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಈ ಹೊಸ ಎಚ್ಚರ ಇದೆಯಲ್ಲ, ಭಾಷೆಗೆ ಸಂಬಂಧಪಟ್ಟ ಹೊಸ ಎಚ್ಚರ, ಸಹಜವಾಗಿ ಇಷ್ಟರೊಳಗೆ ಆರಾಮವಾಗಿದ್ದಂಥ ಕನ್ನಡಿಗರು ಈಗ ಆರಾಮವಾಗಿ ಇಲ್ಲವಲ್ಲ, ಇದರಿಂದ ಫ್ರಿಕ್ಷನ್ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಈ ಈ ಈ ಈ ಗೊಂದಲಗಳು ಏನಿದೆ, ಮೊನ್ನೆ ಸ್ಟೇಟ್ ಬ್ಯಾಂಕಲ್ಲಿ ಆಗಿದ್ದು, ಆಮೇಲೆ ಹೊನ್ನಾವರದಲ್ಲಿ ಒಂದು ಘಟನೆ ಆಯಿತು, ಮಂಡ್ಯದಲ್ಲಿ 2 FIR ಆಯಿತು. ಅಂದರೆ ಕನ್ನಡದಂಥ ಒಂದು ಭಾಷೆಯನ್ನು ಮೊದಲಿನಾಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಲ್ಲ. ಈಗ ಕನ್ನಡಿಗರಲ್ಲಿ ಸ್ವಾಭಿಮಾನ ಬೆಳೆದಿದೆ, ಪ್ರಜ್ಞೆ ಬೆಳೆದಿದೆ, ಈ ಭಾಷೆಯನ್ನು ಉಳಿಸಿಕೊಳ್ಳಬೇಕು ಎಂಬ ಒಂದು ಒತ್ತಡದಲ್ಲಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಕಮಲ್ ಹಾಸನ್ ಅವರು ಮಾತಾಡಿದರೆ, ಅಥವಾ ಬೇರೆ ಯಾರೇ ಆದರೂ ಮಾತಾಡಬೇಕಾದಂಥ ಅವಶ್ಯಕತೆ ಇದೆ. ಆದರೂ ಈಗ ಕೊನೆದಾಗಿ ಕೇಳ್ತೀನಿ ಸರ್, ಕನ್ನಡ ತಮಿಳುನಾಡಿನಲ್ಲಿ ಹುಟ್ಟಿರೋದಾ ಸರ್? ಅಲ್ವೇ ಅಲ್ಲ, ಖಂಡಿತ ಅಲ್ಲ. ಮೂಲ ಒಂದು ಭಾಷೆ ಇತ್ತು, ಪ್ರಾಗ್ ದ್ರಾವಿಡ ಅಂತ, 2,000 ವರ್ಷಗಳಿಂದ. ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ತಮಿಳು ಹುಟ್ಟಿತು, ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ತುಳು ಹುಟ್ಟಿತು, ಆ ಪ್ರಾಗ್ ದ್ರಾವಿಡ ಭಾಷೆಯಿಂದ ಕನ್ನಡ ಹುಟ್ಟಿತು. ಅಂದರೆ ಇವೆಲ್ಲ ಸೋದರ ಭಾಷೆಗಳು, ಅಮ್ಮ ಒಂದೇ. ಹೌದೌದು, ಅದು ಒಂದೇ ಭಾಷೆ. ಯಾವಾಗ ಇವೆಲ್ಲ ಬೇರೆ, ಅದು ತಮಿಳು ಮೊದಲು ತುಳು ಮೊದಲು, ಅದು ಬೇರೆ ಸಮಸ್ಯೆ. ಆದರೆ ಅದು ಹುಟ್ಟಿರೋದು ಪ್ರಾಗ್ ದ್ರಾವಿಡ ಎಂಬ ಮೂಲ ಭಾಷೆಯಿಂದ. ಆದ್ದರಿಂದ ಇವು ಸಹೋದರ ಭಾಷೆಗಳೇ ವಿನ ಅಮ್ಮ ಮತ್ತು ಮಗ ಈ ಸಂಬಂಧ ಇಲ್ಲ ಅದಕ್ಕೆ. ಅದನ್ನು ಅವರು ಮೊನ್ನೆ ಮಾತಾಡಿದ ಕೇಳಿದೆ ನಾನು. ಅವ್ರು ಏನು ಹೇಳಿದ್ರು ಅಂದರೆ, ನೋಡಿ, ನಾನು ತಮಿಳಿಂದ ತುಂಬ ಪ್ರೀತಿ, ಕನ್ನಡ ತಮಿಳಿಂದ ಹುಟ್ಟಿದೆ, ಹಾಗಾಗಿ ನೀವು ಕೂಡ ನನಗೆ ಪ್ರೀತಿ ಅಂತ ಭಾಳ ಮುಗ್ಧವಾಗಿ ಹೇಳಿದರು ಅಂತ ಕಾಣ್ತದೆ. ಅವರ ಮಾತಿನ ಹಿಂದುಗಡೆ ಒಂದು ದುರುದ್ದೇಶ ಕನ್ನಡಿಗರನ್ನು ಕೆಣಕಬೇಕು ಅಂತ ಇರಲಿ. ಯಾಕಂದರೆ ಅವ್ರು ಬಂದಿರೋದೇ ತನ್ನ ಸಿನಿಮಾವನ್ನು ಮಾರುಕಟ್ಟೆ ಮಾಡಲಿಕ್ಕೆ. ಆ ಕನ್ನಡಿಗರನ್ನು ಯಾಕೆ ಕೆಣಕ್ತಾರೆ ಅವರು, ಅಲ್ವಾ? ಆದರೆ ತಪ್ಪಾಗಿದೆ. ಅದನ್ನು ಅವರು ನಮ್ಮ ಹತ್ರ ಬಿಡಿ, ನಾವು ಕನ್ನಡಿಗರು ಕನ್ನಡದ ಪರವಾಗಿ ಮಾತಾಡ್ತೀವಿ. ಆ ತಮಿಳು ವಿದ್ವಾಂಸರಿದ್ದಾರಲ್ಲ, VI ಸುಬ್ರಹ್ಮಣ್ಯ ಅಂತವ್ರು ಬರೆದ ಪುಸ್ತಕ ಇದೆಯಲ್ಲ, ಅದನ್ನೇ ಓದಿ ತಪ್ಪನ್ನು ಹಿಂತೆ ತೆಗೆದುಕೊಂಡು ಕನ್ನಡಿಗ ನೋವಾಗಿದ್ದರೆ ಕ್ಷಮಿಸಿ ಅಂತ ಒಂದು ವಿಷಾದ ಸೂಚನೆಯನ್ನು ಅವರು ತಮ್ಮಂಥವ್ರ ಮಾಧ್ಯಮಕ್ಕೆ ಕೊಡಬೇಕು. ಅಲ್ಲಿಗೆ ಕತೆ ಮುಗಿಬೇಕು. ಒಂದೊಮ್ಮೆ ಕೊಡದೆ ಹೋದ್ರೆ ಸರ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸ್ಟ್ಯಾಂಡ್ ಏನಿರುತ್ತೆ? ಅಲ್ಲ, ನಮಗೆ ಏನಂದರೆ ಅದು ತಪ್ಪು ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಮತ್ತು ಅದು ನೋಡುವ, ಅವರೀಗ ಹೇಳಿಯಾರು ಅಂತ, ಯಾಕಂದ್ರೆ ಭಾಳ ದೊಡ್ಡ ನಟ ಆಗಿರೋದ್ರಿಂದ, ಪ್ರಬುದ್ಧ ನಟ ಆಗಿರೋದ್ರಿಂದ ಹೇಳಿಯಾರು ಅಂತ ನನ್ನ ನಂಬಿಕೆ. ಅವರು ಒಂದು ವೇಳೆ ಹೇಳೋದಿಲ್ಲ ಅಂತಂದರೆ ನಾವು ನಮ್ಮ ಏನು ಕಾರ್ಯಸೂಚಿ ಅಂತ ಯೋಚನೆ ಮಾಡಿ ಹೇಳ್ತೀವಿ ನಿಮಗೆ. ಸೊ ಇದಿಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಪುರುಷೋತ್ತಮ್ ಬಿಳಿಮಲೆ ಅವರ ಮಾತು. ಅಂದರೆ ಕಮಲ್ ಹಾಸನ್ ಹೇಳಿಕೆ ಏನಿತ್ತು ಅದು ಮುಗ್ಧತೆಯಿಂದ ಕೂಡಿರುವಂಥದ್ದು, ಯಾವುದೇ ರೀತಿಯ ದುರುದ್ದೇಶದಿಂದ ಆಗಿರಲಿಲ್ಲ. ಹೀಗಾಗಿ ಅವರು ಕ್ಷಮೆ ಕೇಳಿದರೆ ಕನ್ನಡಿಗರು ಕೂಡ ಕ್ಷಮಾಪಣೆ ನೀಡಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.